ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಕರ ರಾಶಿಯವರೇ, ಮಕರ ರಾಶಿ ಕುಲದೇವಿಯ ಬಂಧನ ಮತ್ತು ಮಾರ್ಚ್ 14ರ ವಿಶೇಷ ಫಲಗಳು. ಮಕರ ರಾಶಿಯು ರಾಶಿ ಚಕ್ರದ 10ನೇ ರಾಶಿ. ಇದರ ಅಧಿಪತಿ ಶನಿದೇವ. ಈ ರಾಶಿಯವರು ಕಠಿಣ ಪರಿಶ್ರಮಗಳು, ಶಿಸ್ತುಬದ್ಧರು ಮತ್ತು ಮಹತ್ವಾಕಾಂಕ್ಷಿಗಳಾಗಿರ್ತಾರೆ. ಆದರೆ ಶನಿಯ ಪ್ರಭಾವವಿದ್ದರೂ ಜೀವನದಲ್ಲಿ ಎಷ್ಟೇ ಕೆಲಸ ಮಾಡಿದರೂ ಮನ್ನಣೆ ನೀಡದೇ ಇರುವುದು, ಮನ್ನಣೆ ಅನ್ನೋದು ಸಿಗ್ತಾ ಇಲ್ಲ. ಸದಾ ಸಂಕಷ್ಟಗಳು ಎದುರಾಗ್ತಾ ಇದೆ, ಸಂಕಷ್ಟಗಳು ಬೆನ್ನಡ್ತಾ ಇರುತ್ತೆ, ಅಥವಾ ಮನೆಯಲ್ಲಿ ಒಂದು ರೀತಿಯ ಭಾರವಾದ ವಾತಾವರಣ ನೆಲೆಸಿದ್ರೆ ಇದೆಲ್ಲ ಕೂಡ ಕುಲದೇವಿಯ ಬಂಧನದ ಸಂಕೇತ. ಇನ್ನು ಒಂದನೇದಾಗಿ ಮಕರ ರಾಶಿಯವರ ಮೇಲೆ ಕುಲದೇವಿಯ ಬಂಧನದ ಪ್ರಭಾವ ಹೇಗಿರುತ್ತೆ? ಮಕರ ರಾಶಿಯವರಿಗೆ ಕರ್ಮವೇ ದೈವ. ಆದರೆ ಕುಲದೇವಿಯ ಅನುಗ್ರಹ ಕುಂಠಿತ ಏನಾದರೂ ಆಯಿತು, ಆ ದೇವಿಯ ಒಂದು ಅನುಗ್ರಹ ನಿಮಗೆ ಇಲ್ಲ ಅಂತಂದರೆ, ಅಥವಾ ಬಂಧಿಸಲ್ಪಟ್ಟಾಗ ಹಳೆಯ ದೋಷಗಳು ಅಥವಾ ಸಂಬಂಧಿಕರ ಅಸೂಯೆಯಿಂದ ಈ ಕೆಳಗಿನ ಸಮಸ್ಯೆಗಳನ್ನು ಕಂಡುಬರುತ್ತೆ. ವೃತ್ತಿ ಜೀವನದಲ್ಲಿ ಅಡೆತಡೆ, ಪದೇ ಪದೇ ಕೆಲಸ ಬದಲಾಯಿಸೋದು, ಅಥವಾ ಸಣ್ಣ ಸಣ್ಣ ತಪ್ಪುಗಳು ಏನಾದರೂ ಇದ್ರೆ ಅದೇ ದೊಡ್ಡ ಶಿಕ್ಷೆಯನ್ನು ಅನುಭವಿಸೋದು. ಇನ್ನು ಆರ್ಥಿಕ ಮುಗ್ಗಟ್ಟು, ದುಡಿದ ಹಣವೆಲ್ಲ ಆಸ್ಪತ್ರೆ ಅಥವಾ ಹಳೆಯ ಸಾಲಗಳಿಗೆ ಖರ್ಚಾಗೋದು. ಸಂತಾನೋತ್ಪತ್ತಿ ಸಮಸ್ಯೆ, ಮನೆಯಲ್ಲಿ ಹೊಸ ಕುಡಿಯ ಪ್ರವೇಶ ವಿಳಂಬ ಆಗೋದು, ಅಥವಾ ಸಂತಾನಕ್ಕೆ ಸಂಬಂಧಿಸಿದ ತೊಂದರೆಗಳನ್ನು ಕಾಣುತ್ತೆ. ಮನೆಯಲ್ಲಿ ಅಶಾಂತಿ, ಮನೆಯಲ್ಲಿರುವ ಹಿರಿಯರ ಆರೋಗ್ಯ ಪದೇ ಪದೇ ಹದಗೆಡೋದು, ಮತ್ತು ಮನೆಯಲ್ಲಿ ಯಾರೂ ಸಂತೋಷವಾಗಿ ಇಲ್ಲದೆ ಇರೋದು. ಇನ್ನು ಮಾರ್ಚ್ 14, 2026 ಮಕರ ರಾಶಿಯ ದೈನಂದಿನ ಭವಿಷ್ಯದ ಬಗ್ಗೆ ಹೇಳೋದಾದರೆ, ಮಾರ್ಚ್ 14 ಈ ದಿನ ಮಕರ ರಾಶಿಯವರಿಗೆ ತಾಳ್ಮೆಯಿಂದ ಇರಬೇಕಾದ ದಿನವಾಗಿರುತ್ತೆ. ಆರ್ಥಿಕತೆ ಇಂದು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಅಗತ್ಯವಾಗಿರುತ್ತೆ. ಅನಗತ್ಯ ಖರ್ಚುಗಳನ್ನು ನಿಯಂತ್ರಣ ಮಾಡಿ, ಆದರೆ ನಿಂತು ಹೋದ ಕೆಲವು ಕೆಲಸಗಳು ಆರ್ಥಿಕ ಲಾಭ ತರಬಹುದು. ಇನ್ನು ಉದ್ಯೋಗದ ಒಂದು ಕೆಲಸದ ಸ್ಥಳದಲ್ಲಿ ಶ್ರಮಕ್ಕೆ ತಕ್ಕ ಪ್ರತಿಫಲ ಅನ್ನೋದು ಸಿಗುತ್ತೆ. ಮೇಲಾಧಿಕಾರಿಗಳ ಜೊತೆ ವಾಗ್ವಾದಕ್ಕೆ ಇಳಿಯೋದಕ್ಕೆ ಹೋಗಬೇಡಿ. ತಾಳ್ಮೆನೆ ಇಂದು ನಿಮ್ಮ ಯಶಸ್ಸಿನ ಕೀಳ್ಕೈಯಾಗಿರುತ್ತೆ. ಇನ್ನು ವ್ಯವಹಾರ, ಲೋಹ, ಯಂತ್ರೋಪಕರಣ ಅಥವಾ ಕೃಷಿ ಸಂಬಂಧಿತ ವ್ಯವಹಾರ ಮಾಡೋರಿಗೆ ಲಾಭದಾಯಕ ದಿನವಾಗಿರುತ್ತೆ. ಹಳೆಯ ಹೂಡಿಕೆಗಳು ಫಲವನ್ನು ನೀಡುತ್ತೆ. ಇನ್ನು ಆರೋಗ್ಯದ ಬಗ್ಗೆ ಹೇಳೋದಾದರೆ, ಗ್ಯಾಸ್ಟ್ರಿಕ್ ಅಥವಾ ಮೊಣಕಾಲು ನೋವು ಕಾಣಬಹುದು. ಇನ್ನು ಸರಿಯಾದ ಸಮಯಕ್ಕೆ ಆಹಾರ ಸೇವಿಸಿ. ಮೂರನೇದಾಗಿ ಸಂಬಂಧಿಕರ ಹೆಸರಿನ ಸುಳಿವು ಮತ್ತು ದೋಷಗಳು. ಮಕರ ರಾಶಿಯವರು ಸದ್ದಿಲ್ಲದೆ ಪ್ರಗತಿ ಸಾಧಿಸುವುದನ್ನು ಕಂಡು ಕೆಟ್ಟ ದೃಷ್ಟಿ ಹಾಕುವ ಕೆಲವು ವ್ಯಕ್ತಿಗಳಿಂದ ನೀವು ಜಾಗರೂಕರಾಗಿರಿ. ಹೆಸರಿನ ಸೂಚನೆ ಹೇಳೋದಾದರೆ, ಸಾಮಾನ್ಯವಾಗಿ GB ಮತ್ತು GBL ಈ ಅಕ್ಷರದ ಪ್ರಾರಂಭವಾಗುವ ಜನರಿಂದ, ನೀವು ಈ ವ್ಯಕ್ತಿಗಳಿಂದ ಆದಷ್ಟು ಸ್ವಲ್ಪ ದೂರ ಇರಿ. ನಿಮಗೆ ಇವರಿಂದ ಅಡೆತಡೆಗಳು ಉಂಟಾಗುವ ಸಾಧ್ಯತೆಗಳು ಇರುತ್ತೆ. ಇನ್ನು ಗುರುತಿಸೋದಿಗೆ, ನಿಮ್ಮ ಕೆಲಸದಲ್ಲಿ ಪದೇ ಪದೇ ತಪ್ಪುಗಳನ್ನು ಹುಡುಕುವ ಮತ್ತು ನಿಮ್ಮ ಗೌರವಕ್ಕೆ ಧಕ್ಕೆ ತರುವಂತಹ ಮಾತುಗಳನ್ನು ಆಡುವವರ ಬಗ್ಗೆ ಎಚ್ಚರಿಕೆ ಇರಲಿ. ನಾಲ್ಕನೇದಾಗಿ ಕುಲದೇವಿಯ ಬಂಧನ ಮುಕ್ತಿಗೆ ಮಕರ ರಾಶಿಯವರು ಮಾಡಬೇಕಾದ ಪರಿಹಾರಗಳೇನು? ಶನಿಯ ಆಧಿಪತ್ಯ ಇರುವ ಮಕರ ರಾಶಿಯವರು ಈ ಕೆಳಗಿನ ಕ್ರಮಗಳ ಮೂಲಕ ದೈವ ಬಲ ಹೆಚ್ಚಿಸಿಕೊಳ್ಬಹುದು. ಶನಿವಾರದ ದೀಪ. ಪ್ರತಿ ಶನಿವಾರ ಅಶ್ವತ್ಥ ಮರದ ಕೆಳಗೆ ಎಳ್ಳೆಣ್ಣೆ ದೀಪ ಹಚ್ಚಿ. ಇದು ಶನಿದೇವನ ಜೊತೆಗೆ ಕುಲದೇವಿಯ ಅನುಗ್ರಹ ಕೂಡ ಪಡೆಯೋದಕ್ಕೆ ದಾರಿಯಾಗುತ್ತೆ. ಇನ್ನು ಕುಲದೇವಿಯ ವಿಶೇಷ ಪ್ರಾರ್ಥನೆ, ಮನೆಯಲ್ಲಿ ಕುಲದೇವಿಯ ಫೋಟೋ ಮುಂದೆ ಎಣ್ಣೆ ಮತ್ತು ತುಪ್ಪ ಬೆರೆಸಿದ ದೀಪವನ್ನು ಹಚ್ಚಿ ಸತತ 21 ದಿನಗಳ ಕಾಲ ಪ್ರಾರ್ಥಿಸಿ. ನೈವೇದ್ಯ, ದೇವಿಗೆ ಕಪ್ಪು ಎಳ್ಳು ಮತ್ತು ಬೆಲ್ಲದ ಉಂಡೆಯನ್ನು ನೈವೇದ್ಯ ಮಾಡಿ ನಂತರ ಅದನ್ನು ಬಡವರಿಗೆ ಹಂಚಿ. ಮನೆಯ ಶುದ್ಧೀಕರಣ, ವಾರಕ್ಕೊಮ್ಮೆ ಮನೆಯನ್ನು ಶುದ್ಧವಾದ ಗೋಮೂತ್ರ ಅಥವಾ ಕಲ್ಲುಪ್ಪು ಮಿಶ್ರಿತ ನೀರಿನಿಂದ ಒರೆಸಿ. ಇದು ತಾಂತ್ರಿಕ ಬಂಧನಗಳನ್ನು ನಿವಾರಿಸುತ್ತೆ. ದಾನ, ವೃದ್ಧರಿಗೆ ಅಥವಾ ಅಶಕ್ತರಿಗೆ ಅನ್ನದಾನ ಮಾಡೋದು ಮಕರ ರಾಶಿಯವರಿಗೆ ಅತ್ಯಂತ ದೊಡ್ಡ ಪರಿಹಾರವಾಗುತ್ತೆ. ಆಧ್ಯಾತ್ಮಿಕ ಸಲಹೆ ಬಗ್ಗೆ ಹೇಳೋದಾದರೆ, ಮಕರ ರಾಶಿಯವರು ಸೋಲನ್ನು ಕಂಡು ಎದೆಗುಂದೋದಕ್ಕೆ ಹೋಗಬಾರ್ದು. ನಿಮ್ಮ ಮನೆಯ ದಕ್ಷಿಣ ದಿಕ್ಕನ್ನು ಸದಾ ಶುಚಿಯಾಗಿಡಿ. ನಿಮ್ಮ ಕುಲದೇವಿಯ ಮೇಲೆ ಅಚಲವಾದ ವಿಶ್ವಾಸವಿಡಿ. ಯಾಕೆಂದರೆ ಶನಿದೇವನು ನ್ಯಾಯದೇವನಾಗಿದ್ದು, ನಿಮ್ಮ ಭಕ್ತಿ ಪ್ರಾಮಾಣಿಕವಾಗಿದ್ದರೆ ಕುಲದೇವತೆ ನಿಮ್ಮ ಎಲ್ಲ ಬಂಧನಗಳನ್ನು ಕಳಚಿ ಸುಖವನ್ನು ನೀಡ್ತಾರೆ. ಒಟ್ಟು ಕೊನೆಯದಾಗಿ ಹೇಳೋದಾದರೆ, ಮಾರ್ಚ್ 14ರ ಈ ದಿನವು ನಿಮ್ಮ ಕಠಿಣ ಪರಿಶ್ರಮಕ್ಕೆ ಫಲ ನೀಡುವ ಮುನ್ಸೂಚನೆ ನೀಡುತ್ತೆ. ನಕಾರಾತ್ಮಕ ಶಕ್ತಿಗಳ ಬಗ್ಗೆ ಯೋಚಿಸದೆ ದೈವಾನುಗ್ರಹಕ್ಕಾಗಿ ಪೂಜೆಯನ್ನು ಮುಂದುವರಿಸಿ. ಫ್ರೆಂಡ್ಸ್, ಈ ಮಾಹಿತಿ ಸಾಮಾನ್ಯ ಜ್ಯೋತಿಷ್ಯದ ಶಾಸ್ತ್ರದ ಮೇಲೆ ಆಧಾರಿತವಾಗಿದೆ. ನಿಮ್ಮ ಜೀವನದ ನಿಖರ ಫಲಗಳಿಗಾಗಿ ವೈಯಕ್ತಿಕ ಜಾತಕ ವಿಶ್ಲೇಷಣೆ ಅಗತ್ಯವಾಗಿರುತ್ತೆ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಿಮ್ಮ ಕುಲದೇವತೆಯ ಹೆಸರನ್ನು ಕಮೆಂಟಲ್ಲಿ ಬರೆಯಿರಿ. ವಿಡಿಯೋಗೆ ಒಂದು ಲೈಕ್ ಕೊಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇಷಣ ಸುಖಿನೋ ಭವಂತು.